ಚರ್ಚೆ ಆಗ್ತದೆ ಸರ್ ಈಗ. ಈ ಸಚಿವ ಸಂಪುಟ ವಿಸ್ತರಣೆ ಮಾಡಿಕೊಳ್ತಕ್ಕಂಥದ್ದು ಪಕ್ಷದ ವರಿಷ್ಠರು ಬಿಟ್ಟಿದ್ದು. ಹೈಕಮಾಂಡು ಸಿಎಂ ಏನ್ ನಿರ್ಣಯ ಮಾಡ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಏನ್ ಮಾರ್ಗದರ್ಶನ ಮಾಡ್ತಾರೆ, ಅದ್ರ ಪ್ರಕಾರ ಅದು ಆಗ್ತಾನೆ ಇರ್ತದೆ. ಕೆಲವೊಂದಿಷ್ಟು ಜನಕ್ಕೆ ಸಚಿವ ಸಂಪುಟ ಸೇರ್ಬೇಕು ಅನ್ನೋ ಆಸೆ ಇದೆ ಸರ್. ಯಾವಾಗ ತಪ್ಪೇನಿದೆ? ಸೇರ್ಬಾರ್ದತ್ತೆ ಎಲ್ಲಿದೆ? ಏನು ಫಲಿತಾಂಶ ಆದ ನಂತರ ಬರ್ತೇನೆ ಸರ್, ಉಪ ಚುನಾವಣೆ ಫಲಿತಾಂಶ ಆದ ನಂತರ ಅದು ಮೇಲ್ನವ್ರಿಗೆ ಬಿಟ್ಟಿದ್ದು. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ ಹಂಗೆ. ಅದು ನಡೀದೆ, ಅವೇ ನಿಮಗೆ ಅದು ನಿರಂತರ ಪ್ರಕ್ರಿಯೆ. ಅದು ಸಚಿವ ಜಾರಕಿಹೊಳಿ ಅವರು ಒತ್ತಾಯ ಮಾಡಿದ್ದಾರೆ ಏನು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ನೋಡ್ರಿ, ತಪ್ಪೇನಿದೆ ಅಂತ ನಾನೇ ಹೇಳಿದ್ದೀನಿ. ಮತ್ತಿನ್ನು ಅವ್ರು ಒತ್ತಾಯ ಮಾಡಿದ್ರೆ ಏನಾಗೋದು? MLA ಗಳು ಒತ್ತಾಯ ಮಾಡಿದ್ರೆ ಅಲ್ವಾ? ನೀವು ಒತ್ತಾಯ ಮಾಡ್ತೀರಿ? ನಾನ್ ಯಾಕೆ ಒತ್ತಾಯ ಮಾಡ್ಲಿರಿ? ಮಾಡೋರು ಮಾಡ್ಲೇಬೇಕಲ್ಲ. ತಪ್ಪೇನಿದೆ? ಹಳಬರ್ನ ಬಿಟ್ಟು ಅದು ಏನ್ ನಿರ್ಣಯ ಹೈಕಮಾಂಡ್ ತಗೊಳ್ತದೆ ಅದು ಮುಂದಿನ. ಈ ದಾವಣಗೆರೆ ಚುನಾವಣೆಯೊಳಗೆ ಅಲ್ಪಸಂಖ್ಯಾತರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಹಿರಿಯ ಪಕ್ಷದ ಮುಖಂಡರು ಆರೋಪ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ದಾವಣಗೆರೆಗೆ ಹೋಗಿಲ್ಲ. ಬಾಗಲಕೋಟೆದು ಏನಾರು ಇದ್ರೆ ಕೇಳ್ರಿ, ನಾನು ಹೇಳ್ತೀನಿ. ರಿಸಲ್ಟ್ ನಮ್ದು ಆಗ್ತದಂತ ನಾನು ಹೇಳಿದ್ದೀನಲ್ಲ. ದಾವಣಗೆರೆನೂ ಆಗ್ತದಂತ ನಮ್ಮ ಪಕ್ಷದ ಮೂಲಗಳೇ ಹೇಳ್ತಾ ಇದಾವೆ. ಎರಡೂ ಗೆಲ್ತೀವಿ ನಾವು. ರಾಜ್ಯಪಾಲರು ಬಳಕೆ ಮಾಡ್ತಾರೆ ಕಾನೂನು ಮಾಡಿದ್ದಾರೆ. ಅದನ್ನ ಅಲ್ಲಿ ಬಿದ್ದದ ಅವ್ರ ಬಲ್ಲಿ ಮಾಡಿಲ್ಲ ಅಂದ್ರೆ ಮುಂದ್ ನೋಡೋಣ. ಕಾನೂನು ಮತ್ತೊಮ್ಮೆ ಸಬ್ಮಿಟ್ ಮಾಡ್ತೀವಿ, ಅವಕಾಶ ಇದೆ ಸಬ್ಮಿಟ್ ಮಾಡಕ್ಕೆ. ಸರ್, ಈಗ ಹಾವೇರಿ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳು ಫೀಸ್ ಜಾಸ್ತಿಯನ್ನ ಮಾಡ್ತಿರುವಂತದ್ದು, ಅಂದ್ರೆ ಅವ್ರಿಗೆ ಕಡಿವಾಣ ಹಾಕುವಂತ ರೀತಿಯಲ್ಲಿ ಯಾವ ರೀತಿ ಅಂತ ಸಭೆ ಆಗಿರ್ಬೋದು. ಈಗ ಜೂನ್ ಅವಧಿ 50,000 60,000 CBSE ಸ್ಕೂಲ್ಗಳು ಸರ್ ಹೆವಿ ಡೊನೇಷನ್ ಮಾಡ್ತಿದ್ದಾರೆ ಸರ್. ಒಂದು ಪಿಟಿಷನ್ ಕೊಡಿಸಿ ಒಂದು ಎನ್ಕ್ವೈರಿ ಮಾಡಿಸ್ತೀನಿ. ಹಾ ಸರ್, ಆ ಥರ ಯಾವ ಶಾಲೆಯವರು ಸ್ಪೆಸಿಫಿಕ್ ಆಗಿ ಹೆಸರಾಗಿ ಕೊಡಿ. ಅದು ಎಷ್ಟು ತಗೋಬೇಕು, ಇತಿಮಿತಿ ಒಳಗೆ ತಗೊಂಡ್ರೆ ಅದು ಸರಿ. ಮತ್ತು ಇತಿಮಿತಿ ಕ್ರಾಸ್ ಮಾಡಿದ್ರೆ ಖಂಡಿತ ಕ್ರಮ ಕೈಗೊಳ್ತೀವಿ ನಾವು. ಓಕೆ ಸರ್, ನಿನ್ನೆ ಗಲಾಟೆ ಆಗಿದೆ ಗೃಹ ಬಳಕೆ ಸಿಲಿಂಡರ್. ನೋಡ್ರಿ, ನೀವು ಯಾವ ಜಿಲ್ಲೆಯಲ್ಲಿದ್ದೀರಿ? ಗೃಹ ಬಳಕೆ ಸಿಲಿಂಡರ್ ಕೊಡ್ತಕ್ಕಂಥವ್ರೆ ನಮ್ಮ ರಾಜ್ಯದವ್ರು ಇದ್ದಾರೆ, ಕೇಂದ್ರದ ಮಂತ್ರಿಗಳು. ಮತ್ತು ನೀವು ಅವ್ರಿಗೆ ಹಿಡಿಯೋದಿಲ್ಲ. ಮತ್ತು ಅವ್ರು ನಿನ್ನೆ ಒಲಿ ತೋರ್ಸಾಕತ್ತಾರ ಪೇಪರ್ನಾಗ. ಇವತ್ತು ನೀವು ಅದನ್ನ ನೋಡಿ ಸಮಾಧಾನ ಮಾಡ್ಕೋರಿ, ಮತ್ತೇನ್ ಮಾಡೋದು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.